ಎಕ್ಸಾಮ್ ಇವತ್ತು ಎಲ್ಲರೂ ಸೂಪರಾಗಿ ಬರೆದಿದ್ದೀರಾ ಅಂತ ಹೇಳ್ಕೊಳ್ತಾ, ಸೊ ಆಲ್ಮೋಸ್ಟ್ ನಾವು ಏನು ನಿಮಗೆ ಡಿಸ್ಕಸ್ ಮಾಡಿದ್ವು ಕ್ವಶನ್ಸ್, ಸೊ ಅದೇ ರಿಪೀಟೆಡ್ ಆಗಿದೆ ಆಯಿತಾ. ಸೊ ಇವಾಗ ನಾವು 1 ಮಾರ್ಕ್ಸ್ ಕ್ವಶನ್ಸ್ಗೆ ಆನ್ಸರ್ ಏನಿದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಆಯಿತಾ. ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಮೈಯತವಿಜೆ ಯಾರೆಂದರೆ, ಅದ್ರ ಉತ್ತರ ಬಂದ್ಬಿಟ್ಟು ನಮಗೆ ಇಲ್ಲಿ ಮಂಡೋದರಿ ಬರುತ್ತೆ ಆಯಿತಾ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ಗೆ ಅನ್ಯಲಿಂಗವನ್ನು ನೆನೆಯದವರು, ಹೌದಾ. ಅದಕ್ಕೆ ನಮಗೆ ಆನ್ಸರ್ ಸಿಗೋದು ಅಂಗದ ಮೇಲೆ ಲಿಂಗ ಧರಿಸಿದವನು ಆಯಿತಾ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ನು, ಸೊ ಇದು ಏನಂತ ಹೇಳ್ತಿದ್ರೆ, ದ್ರೌಪದಿ ಯಾವ ವಿಚಾರ ತಿಳಿಸಿದ್ದಾಳೆ ಅಂತೇಳಿ ಕೇಳ್ತಿದ್ದಾರೆ ಪದ್ಯದಲ್ಲಿ. ಕೀಚಕನಿಂದಾಗಿರುತ್ತಿರುವ ತೊಂದರೆ, ಹೌದಾ, ಅವನಿಂದ ಆಗುವ ತೊಂದರೆಗಳ ಬಗ್ಗೆ ಇಲ್ಲಿ ಹೇಳುವಂಥದ್ದು. ನೆಕ್ಸ್ಟ್, ದುರ್ಗಂಧ ಬಿಡದಿರುವುದು ಯಾವುದು? ಊರ ಹಂದಿ ಆಯಿತಾ. ಅದಾದ ನಂತರ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ಸೊ ತಾಯಿ. ಅದಾದ ನಂತರ ಕಿಡ್ನಿ ಸ್ಟೋನ್ ಬಗ್ಗೆ ಯಾರ ಹತ್ರ ವಿಚಾರಿಸ್ತಾರೆ ನೇಮಿಚಂದ್ರ ಅವರು, ಯಾರನ್ನ ಭೇಟಿ ಮಾಡ್ತಾರೆ? ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ. ಇದು ಕೂಡ ಗೊತ್ತಾಯಿತು. ಸೊ ನೀವು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟು ಕುದುಪನ ಕುಟುಂಬದ ಮೇಲೆ ಕಾಳಜಿ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತೀವಿ. ಅದಾದ ನಂತರ ನಿರೂಪಕರ ಗೆಳೆಯ, ಹೌದಾ, ಏನಾಗಿರ್ತಾರೆ ಅವರು? ಇಕಾಲಜಿಸ್ಟ್ ಆಗಿದ್ರ ಅಥವಾ ಸೈಕಾಲಜಿಸ್ಟ್, ಕಾರ್ಡಿಯಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್? ಸೊ ಆನ್ಸರ್ ಸೈಕ್ಯಾಟ್ರಿಸ್ಟ್ ಆಯಿತಾ. ಅದಾದ ನಂತರ ನೆಕ್ಸ್ಟ್ ಕ್ವೆಶನ್ಗೆ ಆನ್ಸರು, ಸೊ ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತಾಗಿರ್ಬೋದು, ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆ. ಸೊ ಇವುಗಳಲ್ಲಿ ಉತ್ತರ ಏನಂತಂದರೆ, ಸೊ ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತೆ ಆಯಿತಾ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವೆಶನು, ನಾಗರಾಜ ಗೋವಿ ಹಿಡಿದು ಕುಳಿತಿದ್ದು ಎಲ್ಲಿ ಕುಳಿತಿದ್ದ? ಶಿಕಾರಿ ಗುಂಡಿ, ಹೌದಾ. ಸೊ ಆನ್ಸರ್ ಇದು. ಸೊ 10ಕ್ಕೆ 10 ಅಂಕ ಎಲ್ರಿಗೂ ಬಂದಿದೆ ಅಂತೇಳಿ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಗೆ ಹೋಗೋಣ. ಸೊ 1 ಮಾರ್ಕ್ಸ್ ಕ್ವಶನ್ಸ್ನ ನಾವು ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಆಯಿತಾ. ಸೊ ನೆಕ್ಸ್ಟ್ ಈ ಕ್ವಶನ್ಗೆ ಆನ್ಸರ್ ಏನಪ್ಪ ಅಂತಂದರೆ, ಸೊ ಇಲ್ಲಿ ಏನು ಬರುತ್ತೆ, ವಾಲ್ಪರೆಯಿಗೆ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು. ಸೊ ನಮಗೆ ಆಲ್ರೆಡಿ ಗೊತ್ತು, ಚಹಾ ಗಿಡ ಅನ್ನುವಂಥ ರೂಪ ಬೀಜದಲ್ಲಿ ನಮಗೆ ಬಂದಿತ್ತು, ಹೌದಾ. ಸೊ ಇದು ಆನ್ಸರ್. ಅದಾದ ನಂತರ ಸೊ ನೆಕ್ಸ್ಟ್, ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಗರು ನಮಗೇನಾಗ್ತಾರೆ? ದ್ವೀಪ ಜೀವಿಗಳಾಗಿ, ಗೊತ್ತಾ. ಇದು ಕೂಡ ಆಯಿತು. ಅದಾದ ನಂತರ ನೆಕ್ಸ್ಟ್, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ನಮಗೆ ಮಗು ಅಂತ ಹೇಳ್ತೀವಿ. ಅದಾದ ನಂತರ ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ. ಅದಾದ ನಂತರ ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಚಂದ್ರಭವನ, ಹೌದಾ. ಸೊ ಅದು ಕೂಡ, ಸೊ ಇಲ್ಲಿ ಕೂಡ 5 ಅಂಕ ಗಳಿಸಿದ್ದೀರಿ ಅಂತೇಳಿ ಅಂದ್ಕೊಳ್ತೀನಿ. ಸೊ ಏನಾದರೂ ಮಿಸ್ಟೇಕ್ ಆಗಿತ್ತಂತು ಅಂದರೆ, ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಯಾವುದೇ ಮಿಸ್ಟೇಕ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ 1 ಮಾರ್ಕ್ಸ್ಗೆ ಹೋಗೋಣ. ಸೊ ಪುರಂದರದಾಸರು ಕೀರ್ತನೆ, ಏನಿದೆ ಇದು? ಕೀರ್ತನೆ. ನೆಕ್ಸ್ಟ್ ಬೆಳಗು ಜಾವ, ಸೊ ಬೆಳಗು ಜಾವ ಅವರದು KS ನಿಸಾರ್ ಅಹಮದ್ ಅವರದು ಆಯ್ತು. ಅದಾದ ನಂತರ ಶಿಲುಬೆ ಏರಿದ್ದಾನೆ, ಸೊ ಶಿಲುಬೆ ಏರಿದ್ದಾನೆ ಏನಿದೆ ಇದು? ಇದರದ್ದು ಬಂದ್ಬಿಟ್ಟು ನಮಗೆ GS ಶಿವರುದ್ರಪ್ಪ, ಹೌದಾ. ಸೊ ಇದರ ಉತ್ತರ ಇದು. ನೆಕ್ಸ್ಟು
ಚಿಟ್ಟೆ ಮತ್ತು ಜೀವಯಾನ. ಸೊ ಇದೇನಿದೆ ಇದು ಕತೆ, ಚಿತ್ತ ಮತ್ತು ಆಯಿತಾ. ಸೊ ಇದು ಅದಾದ ನಂತರ ಸುಕನ್ಯಾ ಮಾರುತಿ ಮುಕ್ತಕಂಠ. ಸೊ 1 ಮಾರ್ಕ್ಸ್ ಕ್ವೆಶನ್ಸ್ ಡಿಸ್ಕಸ್ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟು ನಿಮ್ಮ 1 ಮಾರ್ಕ್ಸ್ ಡಿಸ್ಕಷನ್ಸ್ ಇವತ್ತಿನ ಪರೀಕ್ಷೆಯದು. ಸೊ ನಿಮಗೇನಾದರೂ ಇನ್ನೂ ಬೇರೆ ಸಬ್ಜೆಕ್ಟ್ಸ್ಗಳ ಬಗ್ಗೆ ಬೇಕು ಆಗಿತ್ತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.